ಮೇನ್ ಈ ಝೋನರ್ ಒಪ್ಕೊಂಡ್ಲಿಕ್ಕೆ ಕಾರಣ ಏನಂತಂದ್ರೆ ಡೈರೆಕ್ಟರ್ ಅಷ್ಟೇ, ಕೆವಿನ್ ಅವರು ಟು ದ ಕ್ಯಾಮ್ರಾ. ಐ ಮೀನ್ ನೆರೇಟ್ ಮಾಡಿದ ವಿಧಾನ, ಆ ವಿಷನ್ ಯಾವ ರೀತಿ ಬರ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪ್ ಇಂದ ಕರ್ನಾಟಕ ಪಾಪ್, ಆ ಕೆ ಪಾಪ್ ಅನ್ನೋದು ನಮ್ಮ ಜೆನ್ಜಿ ಕ್ರೌಡ್ಗೆ, ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸ್ಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನೋಡಿ ತುಂಬ ಇಷ್ಟ ಆಯಿತು. ಹಾಗಾಗಿ ಹಂಗೆ ಸ್ಟಾರ್ಟ್ ಆಯಿತು. ಓಕೆ, ನಿಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ಮ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಎಲ್ಲರೂ ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ಓಕೆ, ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ. ಹಾಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತಲೇ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್ ಸರ್. ಸಿನಿಮಾ ಅಂತಂದ್ರೆ ನಾನು ಫಸ್ಟಿಂದನೂ ಸಿನಿಮಾ ಲೈನಲ್ಲಿದ್ದೆ. ಬೆಂಗಳೂರಿಗೆ ಬಂದ ತಕ್ಷಣ ಹೀರೋ ಆಗಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯಿತು ಇನ್ನು ನನಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತು ಆ ಡ್ರೀಮ್ ಅನ್ನೋದು ನನಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ನ ಕೈಯಲ್ಲಿ ಆಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಿ ಆಗಿಲ್ಲ ಅಂತ ಅವನ ಕೈಯಲ್ಲಿ ಮಾಡಿಸ್ತಿದ್ದೆ ಅಷ್ಟೇ. ಇಲ್ಲ ಸರ್ ಖಂಡಿತ ಇಲ್ಲ. ಹೌದು ಸರ್ ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ ಸರ್. ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರ್ ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ. ಶೂಟಿಂಗ್ ಹೋಗೋದಾ ಸರ್? ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಅಷ್ಟು ಜಾಸ್ತಿ ಏನಿಲ್ಲ. ನಿಮಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬ ಜನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ ಆಮೇಲೆ ಅರ್ಥ ಆಯ್ತು ಎಲ್ಲರಿಗೂ. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೆಟ್ಟಲ್ಲೇ ಮಾಡಿದ್ವಿ.